ಮೀಸಲಾತಿ ಉದ್ಯೋಗದಲ್ಲಿನ ಒಳ ಮೀಸಲಾತಿ ಕುರಿತ ಚರ್ಚೆಗೆ ಒತ್ತಾಯಿಸಲಾಗಿದೆ. ಸರ್ವಪಕ್ಷ ಸಭೆ, ದಲಿತ ಮುಖಂಡರ ಸಭೆಗೆ ಸಂಸದ ಕಾರಜೋಳ ಈ ಸಂಬಂಧ ಮುಖ್ಯಮಂತ್ರಿಗಳನ್ನು ಆಗ್ರಹಿಸಿದ್ದಾರೆ. ಸರ್ವಪಕ್ಷ ಸಭೆ, ದಲಿತ ಮುಖಂಡರ ಸಭೆಗೆ ಸಂಸದ ಕಾರಜೋಳ ಆಗ್ರಹಿಸಿದ್ದಾರೆ. ಮೀಸಲಾತಿ ಮತ್ತು ಉದ್ಯೋಗದಲ್ಲಿನ ಒಳ ಮೀಸಲಾತಿ ಕುರಿತ ಚರ್ಚೆಗೆ ಅವರು ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಅವರು ಮಾತಾಡಿದ್ದಾರೆ. ಕಾಂಗ್ರೆಸ್ನದ್ದು ಒಡೆದು ಆಳುವ ನೀತಿ, ಸಾಮಾಜಿಕ ನ್ಯಾಯದ ಪರವಾಗಿಲ್ಲ ಕಾಂಗ್ರೆಸ್ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಕಪಟ ನಾಟಕಧಾರಿ, ವಿಶ್ವಾಸದ್ರೋಹಿ ಅಂತ ಕೂಡ ಗುಡುಗಿದ್ದಾರೆ. ಜನ ನಿಮ್ಮನ್ನ ನಂಬಲ್ಲ ಸಿದ್ದರಾಮಯ್ಯನವರೇ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದು ಉಪಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಲಾಭ ಪಡೆದಿದ್ದಷ್ಟೇ ಸಾಧನೆ ಅಂತ ಹೇಳಿರೋ ಅವರು ಮೀಸಲಾತಿ ಮತ್ತು ಉದ್ಯೋಗದಲ್ಲಿನ ಒಳ ಮೀಸಲಾತಿ ಕುರಿತ ಚರ್ಚೆಗೆ ಒತ್ತಾಯಿಸಿದ್ದಾರೆ. ಸರ್ವಪಕ್ಷ ಸಭೆ ಕರೀರಿ, ದಲಿತ ಮುಖಂಡರ ಸಭೆಯನ್ನು ಕರೀರಿ ಅಂತ ಸಂಸದ ಕಾರಜೋಳ ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ಗುಡುಗಿದ್ದಾರೆ. ಕಾಂಗ್ರೆಸ್ನದ್ದು ಒಡೆದು ಆಳುವ ನೀತಿ, ಸಾಮಾಜಿಕ ನ್ಯಾಯದ ಪರವಾಗಿಲ್ಲ, ಸಾಮಾಜಿಕ ನ್ಯಾಯದ ಪರ ನಾವು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಾರೆ. ಅದೆಲ್ಲವೂ ಕಪಟ ನಾಟಕಧಾರಿ ಸಿದ್ದರಾಮಯ್ಯನವರು, ವಿಶ್ವಾಸದ್ರೋಹಿ ಅವರು. ಜನ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಂಬಲ್ಲ ಸಿದ್ದರಾಮಯ್ಯನವರೇ ಅಂತ ಗುಡುಗಿದ್ದಾರೆ. ಸರ್ಕಾರ ದಿವಾಳಿಯಾಗಿದ್ದು ನೇಮಕಾತಿ ಮುಂದೂಡುವ ತಂತ್ರ ಇದು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ದಿವಾಳಿಯಾಗಿದೆ, ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಅವ್ರ ಬಳಿ ಹಣ ಇಲ್ಲದೆ ಇರೋದ್ರಿಂದ ಸರ್ಕಾರ ದಿವಾಳಿಯಾಗಿದ್ದು ನೇಮಕಾತಿ ಮುಂದೂಡುವ ತಂತ್ರವನ್ನು ಮಾಡ್ತಾ ಇದೆ ಅಂತ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಚಿತ್ರದುರ್ಗದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ತೀಕ್ಷ್ಣವಾಗಿಯೇ ಕುಟುಕಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಉಪಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಲಾಭ ಪಡೆದಿದ್ದಷ್ಟೇ ಅವರ ಸಾಧನೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಎಸ್ಸಿ ಎಸ್ಟಿ ಜನಾಂಗವನ್ನ ಒಡೆದಾಡು ನೀತಿ, ಒಂದೇ ಎರಡೇ ಜನಾಂಗದವರು ಏನು ಮೀಸಲಾತಿ ಸೌಲಭ್ಯವನ್ನು ಕಬಳಿಸ್ತಾ ಇದ್ದಾರ, ಅವ್ರಿಗೆ ಬೆನ್ನಿಗೆ ನಿಂತ ಸಿದ್ದರಾಮಯ್ಯನವ್ರ ಸರ್ಕಾರ ಇದು ಸಾಮಾಜಿಕ ನ್ಯಾಯದ ಸರ್ಕಾರ ಅಲ್ಲ. ಮತ್ತು 56% ಮೀಸಲಾತಿಗೆ ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಕೊಟ್ಟಿದ್ದಾರೆ, ಮಾನ್ಯತೆ ಸಿಕ್ಕಿದೆ, ಹೆಚ್ಚು ಮಾಡಿದ್ದಾರೆ. ಅಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿರ್ತಕ್ಕಂಥದ್ದು ಕೇಸ್ಗಳನ್ನು ಹೈಕೋರ್ಟ್ಗಳು ಎತ್ತಿ ಹಿಡಿದೆ. ನಲ್ಲಿ ಯಾರು ಕಾಂಗ್ರೆಸ್ನ ಕೃಪಾ ಪೋಷಿಸಿದ್ರು 56% ಆಗಬಾರ್ದು ಅಂತ ಹೋಗಿದ್ರಲ್ಲ, ಅವಾಗ ಸರ್ಕಾರ ತನ್ನ ವಾದವನ್ನು ಮಂಡಿಸಬೇಕಾಗಿತ್ತು. ಸಮರ್ಪಕವಾಗಿ ವಾದ ಮಂಡಿಸಿದ್ರೆ ಖಂಡಿತವಾಗಿಯೂ ಕೋರ್ಟ್ ಯಾವತ್ತೂ ಮತ್ತು 6432 ಹುದ್ದೆಗಳನ್ನೇನು ನೇಮಕಾತಿ ಮಾಡಲಿಕ್ಕೆ ರೆಡಿಯಾಗಿದೆ, ಅದು 17% 7% ಮೀಸಲಾತಿ ಒಳಗನೆ ಹಾಕಬೇಕು, ಅದೇ ರೀತಿ ಸಿಗಬೇಕು. ಮತ್ತು ಒಳ ಮೀಸಲಾತಿ ಇರದಿದ್ರೆ ನಿಮ್ಮನ್ನು ರಸ್ತೆ ಮೇಲೆ ಓಡಾಡಲಿಕ್ಕೂ ಬಿಡುವುದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತೇನೆ. ಇವ್ರ ದುರುದ್ದೇಶ ಏನಿದೆ ಅಂದರೆ ಎಸ್ಸಿ ಎಸ್ಟಿ ಜನಾಂಗವನ್ನು ಒಡೆದಾಡು ನೀತಿ, ಒಂದೇ ಎರಡೇ ಜನಾಂಗದವರು ಏನು ಮೀಸಲಾತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.